ಧ್ಯಾನ ಧ್ಯಾನ ಮಾಡಬೇಕಂತ ಎಲ್ಲರಿಗೆ ಮನಸ್ಸಾಗ್ತದೆ, ಇಷ್ಟ ಆಗ್ತದೆ. ಧ್ಯಾನ ಮಾಡಬೇಕಂತ ನಾವು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತೇವೆ. ಆದರೆ ಧ್ಯಾನ ಆಗ್ತದ? ಧ್ಯಾನ ಆಗಲ್ಲ. ಯಾಕಂತೇಳಿದರೆ ಧ್ಯಾನ ಅಂದರೆ ಏನು, ಧ್ಯಾನ ಯಾಕೆ, ಧ್ಯಾನ ಯಾಕೆ ಮಾಡಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು, ಧ್ಯಾನವನ್ನು ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಇದೆ ಮತ್ತು ಧ್ಯಾನವನ್ನು ಹೇಗೆ ಮಾಡುವುದು, ಇವೆಲ್ಲವನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಧ್ಯಾನ ಮಾಡಲಿಕ್ಕೆ ಬರ್ತದೆ. ಇಲ್ಲದೆ ಹೋದರೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಧ್ಯಾನ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ ಅಂತೇಳಿದರೆ, ಈಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀವಪ್ಪ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಧ್ಯಾನ ಆಗತ್ತಾ? ನಾವು ಒಂದು ಕಡೆ ನಿಶ್ಚಲವಾಗಿ ಕೂತಿರ್ತೀವಿ, ಕಣ್ಣನ್ನು ಮುಚ್ಕೊಂಡಿರ್ತೀವಿ, ಆದರೆ ಧ್ಯಾನ ಆಗುತ್ತಾ? ಧ್ಯಾನ ಆಗಬೇಕಾಗಿರೋದು ಯಾವುದರಿಂದ? ಕೇವಲ ಶರೀರ ಪಂಚೇಂದ್ರಿಯಗಳಿಂದ ಮಾತ್ರವಲ್ಲ, ಮನಸ್ಸಿನಿಂದ ಪ್ರಧಾನವಾಗಿ ಧ್ಯಾನ ಆಗಬೇಕಾಗ್ತದೆ. ಧ್ಯಾನ ಮಾಡುವುದು ನಮ್ಮ ಮನಸ್ಸು. ಆ ಮನಸ್ಸಿಗೆ ಪೂರಕವಾಗಿ ಮಾಡುವುದು ನಮ್ಮ ದೇಹ ಮತ್ತು ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು ಮತ್ತು ರುಂಡಮುಂಡ ಕೈಕಾಲು ನಮ್ಮ ಶರೀರಗಳು ಧ್ಯಾನಕ್ಕೆ ಸಹಕಾರಿಯಾಗಿ ಒಂದು ಕಡೆ ಕೂತ್ಕೊಳ್ಳಬಲ್ಲವು, ಕಣ್ಣು ಮುಚ್ಚಬಲ್ಲವು, ತಿನ್ನುವುದನ್ನು ಮಾತನಾಡುವುದನ್ನು ನಿರ್ಬಂಧಿಸಬಲ್ಲವು, ನೋಡುವುದನ್ನು ಕೇಳುವುದನ್ನು ನಿರ್ಬಂಧಿಸಬಲ್ಲವು. ಆದರೆ ಮನಸ್ಸನ್ನು ನಿರ್ಬಂಧಿಸುವುದನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವೋ? ಯಾವಾಗ ನಾವು ಮನಸ್ಸನ್ನು ನಿರ್ಬಂಧಿಸ್ತೇವೋ, ಯಾವಾಗ ನಾವು ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳುತ್ತೇವೋ ಆಗ ನಮಗೆ ಧ್ಯಾನ ಆಗ್ತದೆ. ಮನಸ್ಸನ್ನು ನಿರ್ಬಂಧಿಸುವುದು ಅಂದ್ರೇನು? ಮನಸ್ಸಿಗೆ ಧ್ಯಾನ ಆಗುವುದು ಅಂದ್ರೇನು? ಮನಸ್ಸನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳುವುದು ಅಂದ್ರೇನು? ಈ ಬಗ್ಗೆ ವಚನಕಾರ ಶಿವಾನುಭಾವಿ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ. ಶಿವಾನುಭಾವಿ ದಾಸಿಮಯ್ಯನವರು ಯಾವುದು ಧ್ಯಾನ ಅಲ್ಲ ಅನ್ನುವುದಕ್ಕೆ ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ತನು ತನ್ನ ದೆಸೆಯಲ್ಲಿ ಏಸು ದಿನ ಇರ್ದಡೇನು, ಮನ ತನ್ನ ಹರಿದ ಬಳಿಕ ಕೆನೆಯಿಲ್ಲದ ಮೊಸರ ಕಡೆದಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ. ಯಾರು ನಮ್ಮ ಮನಸ್ಸನ್ನು ನಿಯಂತ್ರಿಸದೆ ಧ್ಯಾನ ಮಾಡ್ತಾರೆ, ಅದು ಹೇಗಪ್ಪ ಎಂಬುದಾಗಿ ಹೇಳಿದರೆ ಅವರೊಂದು ದೃಷ್ಟಾಂತ ಉಪಮೆಯನ್ನು ಕೊಡ್ತಾರೆ. ಕೆನೆಯಲ್ಲಿರ್ತಕ್ಕಂಥ ಮೊಸರನ್ನು ಇಡೀ ದಿನ ಕಡೆದರೂ ಕೂಡ ಅಲ್ಲಿ ಒಂದು ಹನಿ ತುಪ್ಪ ಬೆಣ್ಣೆ ಬರಲ್ಲ. ಬೆಣ್ಣೆ ಬರಬೇಕಾದ್ರೆ, ಬೆಣ್ಣೆ ಕಾಯಿಸಿ ತುಪ್ಪ ಆಗಬೇಕಾದ್ರೆ ಆ ಕಾಯಿಸಿದ ಹಾಲು ಕೆನೆ ಮೊಸರಿನಲ್ಲಿ ಆ ಕೆನೆ ಇದ್ದರೆ ಮಾತ್ರ ತುಪ್ಪ ಬರ್ತದೆ, ಇಲ್ಲದೆ ಹೋದರೆ ತುಪ್ಪ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ತನು ತನ್ನ ದೆಸೆಯಲ್ಲಿ ಏಸು ದಿನ ಇರ್ದಡೇನು. ಶರೀರವನ್ನು ನೀನೇನೋ ನಿನ್ನ ಹತೋಟಿಯಲ್ಲಿ ಇಟ್ಕೊಂಡು ಬಿಟ್ಟಪ್ಪ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮವನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಂಡೆ. ಕಣ್ಣೇನೋ ಮುಚ್ಚದೆ, ನಾಲಿಗೆ ಬಾಯಿ ಮಾತಾಡ್ದಂಗೆ ಮೌನವಾದೆ, ಕಿವಿ ಇನ್ನೊಬ್ಬರ ವಾಣಿ ಕೇಳ್ದಂಗೆ ನೀನು ನಿಶ್ಶಬ್ದಕ್ಕೆ ಏಕಾಂತಕ್ಕೆ ಹೋದೆ. ಆದರೆ ಮನಸ್ಸು ನಿನ್ನ ನಿಯಂತ್ರಣದಲ್ಲಿದೆಯೇ? ಮನ ತನ್ನ ಹರಿದ ಬಳಿಕ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ. ಯಾವ ಮನಸ್ಸು ಸುಮ್ಮನೆ ಸುತ್ತಾಡ್ಕೊಂಡು ಹರಿದಾಡ್ಕೊಂಡು ಹೋಗ್ತಾ ಇರ್ತದೆ, ಆ ಮನಸ್ಸು ಹೆಂಗಪ್ಪ ಅಂತ ಹೇಳಿದ್ರೆ ಕೆನೆ ಇಲ್ಲಿರ್ತಕ್ಕಂಥ ಮೊಸರು ಅಲ್ಲಿ ಕಡಿದ್ರೆ ಒಂದು ಹನಿ ತುಪ್ಪ ಬರೋದಿಲ್ಲ. ಈಗ ಗೊತ್ತಾಗಿರ್ಬೇಕಲ್ಲ, ತುಪ್ಪ ಯಾವಾಗ ಬರ್ತದೆ? ಕೆನೆ ಮೊಸರಿಂದ ಮಾತ್ರ ತುಪ್ಪ ಬರ್ತದೆ. ಹಾಗೆ ಧ್ಯಾನ ಯಾವಾಗ ಆಗ್ತದೆ ಅಂದ್ರೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಮಾತ್ರ ದ್ಯಾನ ಆಗ್ತದೆ, ಇಲ್ಲದೆ ಹೋದರೆ ಧ್ಯಾನ ಆಗುವುದಿಲ್ಲ. ಏನವರು ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಜಂಬೂ ದ್ವೀಪವನ್ನೆಲ್ಲವ ತಿರುಗಿದಡೇನು, ಶಂಭು ಧ್ಯಾನದಲ್ಲಿ ಸೈವರಗಪ್ಪುದೇ. ಜಂಬುಕ ಅಂದರೆ ನರಿ ದೇಶನೆಲ್ಲ ಸುತ್ತಾಡ್ಕೊಂಬಂದುಬಿಟ್ರೆ ಮನಸ್ಸು ಶಂಭು ಶಿವನ ಧ್ಯಾನವನ್ನು ಮಾಡ್ತದೆ ಅಂತ. ಅಂದರೆ ಜಂಬುಕ ಅಂದ್ರೇನು? ಮನುಷ್ಯ ನಾನು ತಪಸ್ಸು ಮಾಡ್ತೀನಿ ಅಂತೇಳಿ ದೇಶ ಎಲ್ಲ ತಿರುಗಾಟ ಮಾಡಿಕೊಂಡು ಪುಣ್ಯಕ್ಷೇತ್ರ ಅದು ಇದು ಯಾತ್ರೆ ಮಾಡ್ಕೊಂಡು ಬಂದುಬಿಟ್ರೆ ಮನಸ್ಸು ನಿನ್ನ ಹತೋಟಿಯಲ್ಲಿತ್ತ, ನಿನ್ನ ನಿಯಂತ್ರಣದಲ್ಲಿತ್ತ, ಮನಸ್ಸು ಯಾವಾಗಲೂ ಶಿವನ ಶಂಭು ಧ್ಯಾನವನ್ನು ಮಾಡ್ತಾ ಇತ್ತ ಇಲ್ವಲ್ಲ.
ಬೇರೆ ಬೇರೆ ಏನೇನೋ ಧ್ಯಾನ ಮಾಡ್ತಾ ಇತ್ತಲ್ಲ, ಮತ್ತು ಧ್ಯಾನದ ಪ್ರಯೋಜನ ನಿನಗೇನು ಸಿಗ್ತದೆ? ಜಂಬೂ ದ್ವೀಪವನ್ನೆಲ್ಲವ ತಿರುಗಿದಡೇನು, ಈ ಭೂಮಂಡಲವನ್ನೆಲ್ಲ ತಿರುಗಿದರೂ ಏನು ಉಪಯೋಗ ಇಲ್ಲ. ಶಂಭು ಧ್ಯಾನದಲ್ಲಿ ನಿನ್ನ ಮನಸ್ಸು ಎಲ್ಲಿವರೆಗೆ ಇರುವುದಿಲ್ಲ ಅಲ್ಲಿವರೆಗೆ ಧ್ಯಾನದಿಂದ ನಿನಗೆ ಪ್ರಯೋಜನ ಸಿಗುವುದಿಲ್ಲ. ಧ್ಯಾನ ಯಾವುದು, ಧ್ಯಾನ ಹೇಗಿರಬೇಕು ಅನ್ನುವುದಕ್ಕೆ ಅಕ್ಕ ಮಹಾದೇವರು ಒಂದು ವಚನದ ಮೂಲಕ ದೃಷ್ಟಾಂತವನ್ನು ಕೊಡ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ನನಗೆ ಉಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ ನನಗೆ ಅನ್ಯ ವಿಚಾರ ಉಂಟೆ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವರು ಈ ವಚನದಲ್ಲಿ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಜಗತ್ತಿನಲ್ಲಿ ಸಕಲ ಜೀವಜಾಲದ ಉತ್ಪತ್ತಿಗೆ ಸೂರ್ಯನೇ ಕಾರಣ. ಹಾಗೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಪಾಪಕರ್ಮಗಳು ಪುಣ್ಯಕರ್ಮಗಳು ಯಾವುದೇ ಉದಯ ಆಗಬೇಕಾದರೂ ಕೂಡ ನಮ್ಮ ಮನಸ್ಸೇ ಬೀಜ. ಎಂತಹ ಮನಸ್ಸನ್ನು ಅಕ್ಕ ಮಹಾದೇವರು ಹೇಳ್ತಾರೆ, ಉಳ್ಳುದೊಂದು ಮನ, ನಾನು ಒಂದೇ ಮನಸ್ಸದ, ಆ ಮನಸ್ಸನ್ನು ನಾನು ನಿನ್ನಲ್ಲಿ ಸ್ಥಿರವಾಗಿ ಇಟ್ಟಿದ್ದೇನೆ. ಆ ಮನ ನಿನ್ನಲ್ಲಿ ಒಡಬರೆದ ಬಳಿಕ ನನಗೆ ಅನ್ಯ ವಿಚಾರ ಉಂಟೆ ಚನ್ನಮಲ್ಲಿಕಾರ್ಜುನ. ನನಗೆ ಇರುವ ಒಂದೇ ಮನಸ್ಸನ್ನು ನಿನ್ನಲ್ಲಿ ಚನ್ನಮಲ್ಲಿಕಾರ್ಜುನ ಸ್ಥಿತಗೊಳಿಸಿದ್ದೇನೆ ಅಂದಮೇಲೆ ನನಗೆ ಯಾವುದೇ ಬೇರೆ ಅನ್ಯ ವಿಚಾರವಿಲ್ಲ. ಇದು ನಿಜವಾದ ಧ್ಯಾನ. ಈ ಧ್ಯಾನವನ್ನು ಮಾಡಿದಾಗ ಮಾತ್ರ ನಾವು ಏನು ಫಲಗಳನ್ನು ಪಡ್ಕೊಳ್ತೀವಿ. ಧ್ಯಾನ ಮಾಡುವುದು ಅಂದ್ರೇನು? ಧ್ಯಾನಕ್ಕೆ ಉದ್ದೇಶ ಇದೆ, ಆ ಉದ್ದೇಶವನ್ನು ನಾವು ಸಾಧಿಸಿಕೊಳ್ಳಬೇಕು. ಧ್ಯಾನ ಮಾಡುವುದು ಹೇಗೆ, ಧ್ಯಾನದ ಉದ್ದೇಶ ಏನು, ಧ್ಯಾನವನ್ನು ಸಾಧಿಸಿಕೊಳ್ಳುವುದು ಹೇಗೆ, ಧ್ಯಾನ ಎಷ್ಟು ಕಾಲ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇವೆ. ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ, ಬೆಲ್ಲನ್ನು ಒತ್ತಿ. ಲೈಕ್ ಕಾಣಿಸುತ್ತೆ, ಲೈಕನ್ನು ಒತ್ತಿ. ಶೇರನ್ನು ಕಾಣುತ್ತೆ, ಶೇರನ್ನು ಒತ್ತಿ. ವಾಟ್ಸಪ್ಪಲ್ಲಿ 20 ಜನರಿಗೆ ಈ ವಿಡಿಯೋಗಳನ್ನು ಕಳಿಸಿ.